ಓಕೆ ಬಟ್ ಈ ಒಂದು 24 ವಿಚಾರನ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್. 38 ತಿಂಗಳು ಅಂತಂದ್ರೆ 25% ಲೆಕ್ಕ ಅಂತ ಹಾಕೊಂಡ್ರೆ 6,000 ಕೋಟಿ ದಾಟ್ ಹೋಗ್ಬಿಡುತ್ತೆ, ವಿಚ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳಿ ಸಾರಿಗೆ ಸಚಿವರೇ ಹೇಳ್ತಾ ಇರುವಾಗ ಸಾರಿಗೆ ಸಚಿವರು ಒಂದು ವಿಚಾರನ ಇಲ್ಲಿ ನಿಮ್ಮ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಹೇಳಿಲ್ಲ. ಏನದು? ಈಗ ಅವರು 24ನೇ ಇಸ್ವಿ ಅಕ್ಟೋಬರ್ 9ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲೇ ಸಭೆ ನಡೀತು. ಅದರಲ್ಲಿ ನಮಗೇನು ಹೇಳಿದ್ರು, ಪ್ರಯಾಣ ದರದ ಹೆಚ್ಚಳ ಆಗದೆ, ನಾವು ಸರ್ಕಾರ ಕೇಳಿದೀವಿ, ಪ್ರಯಾಣ ದರದ ಹೆಚ್ಚಳ ಇಲ್ಲದೆ ವೇತನ ಹೆಚ್ಚಳ ಕಷ್ಟ ಸಾಧ್ಯ ಅಂತ ಮಿನಿಟ್ಸ್ ಕೂಡ ಆಗಿದೆ. ಜನವರಿ 6ನೇ ತಾರೀಕು 2025ರಲ್ಲಿ 15% ಪ್ರಯಾಣ ದರನ ಹೆಚ್ಚಳ ಮಾಡಿದ್ದಾರೆ. ಬಟ್ ಒಂದು ಎಲ್ರ ಮುಂದೆ ಹೇಳದೇ ಇರುವಂತ ಒಂದು ಕೆಟ್ಟ ಸತ್ಯ ಏನಂದ್ರೆ, ಈ ಶಕ್ತಿ ಯೋಜನೆಯ ಟಿಕೆಟ್ ಏನಿದೆ, ಝೀರೋ ಟಿಕೆಟ್, ಅದರ ಕಡೆಗೆ ಈ 15% ಅನ್ನು ಅನುಷ್ಠಾನ ಮಾಡಿಲ್ಲ ಸರ್ಕಾರ. 15% ಆ ಬಾಬತ್ತಲ್ಲಿ ಕೊಟ್ಟು ಬಿಟ್ರೆ ಅದರದ್ದೇನೆ ಶಕ್ತಿ ಯೋಜನೆದು 4,800 5,000 ಕೋಟಿ ಬಾಕಿ ಇದೆ ಅಂತಲ್ಲ, ಅದೇನೆ ಅವ್ರೇನ್ ಮಾಡ್ತಾರೆ, ಗಂಡಸರ ಟಿಕೆಟ್ಗೆ 15% ಹೆಚ್ಚಳ ಮಾಡಿದ್ದಾರೆ. ಇವತ್ತು ಎಲ್ಲಾ 4 ಸಾರಿಗೆ ನಿಗಮ ಮತ್ತು ಶಕ್ತಿ ಯೋಜನೆಯನ್ನ ನಾವು ಬಹಳ ತಲೆ ಮೇಲೆ ಹೊತ್ಕೊಂಡು ಜಾರಿ ಮಾಡಿದೀವಿ. ಅದನ್ನ ನಾವು ವೆಲ್ಕಮ್ ಕೂಡ ಮಾಡಿದ್ವಿ. ಯಾಕೆ? ನಮ್ಮ ರೈಡರ್ಶಿಪ್ ಹೆಚ್ಚಾಗಿದೆ, ಅದು ಬಹಳ ಒಳ್ಳೆ ಸ್ಕೀಮ್. ಅದು ಇವತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾದ್ರಿಂದ ಇವತ್ತು ಪ್ರತಿ ದಿವಸ 1,25 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 80 ಲಕ್ಷದಷ್ಟು ಮಹಿಳೆಯರೇ ಬರ್ತಾರೆ. ಆ ರೀತಿ ಇರುವಾಗ ನೀವು ಮಹಿಳೆಯರ ಟಿಕೆಟ್ಗೆ 15% ಅನ್ನ ಕೊಡದೆ ನಿರಾಕರಣೆ ಮಾಡಿ 75% ಕೊಡ್ತಾರೆ. ಅವಾಗ ನಿಮ್ಗೆ 6,000 ಕೋಟಿ ಬೇಕಾಗುತ್ತೆ ಅಂತ ಮಾತ್ರ ಹೇಳ್ತೀರಿ. ನೀವು ಶಕ್ತಿ ಯೋಜನೆ ವಿಚಾರದಲ್ಲಿ ಅದು ನಿಮ್ದು ಫ್ಲಾಗ್ಶಿಪ್ ಯೋಜನೆ, ಆ ಬಾಬತ್ತಲ್ಲಿ 5,500 ಕೋಟಿ ರೂಪಾಯಿನ ನೀವು ಕೊಡದೇ ಇರೋದನ್ನ ಯಾಕೆ ಹೇಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ? ಬಟ್ ಈ ಒಂದು 24 ವಿಚಾರ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್. 38 ತಿಂಗಳು ಅಂತಂದ್ರೆ 25% ಲೆಕ್ಕ ಅಂತ ಹಾಕೊಂಡ್ರೆ 6,000 ಕೋಟಿ ದಾಟ್ ಹೋಗ್ಬಿಡುತ್ತೆ, ವಿಚ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳಿ ಸಾರಿಗೆ ಸಚಿವರೇ ಹೇಳ್ತಾ ಇರುವಾಗ ಸಾರಿಗೆ ಸಚಿವರು ಒಂದು ವಿಚಾರನ ಇಲ್ಲಿ ನಿಮ್ಮ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಹೇಳಿಲ್ಲ. ಏನದು? ಈಗ ಅವರು 24ನೇ ಇಸ್ವಿ ಅಕ್ಟೋಬರ್ 9ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲೇ ಸಭೆ ನಡೀತು. ಅದರಲ್ಲಿ ನಮಗೇನು ಹೇಳಿದ್ರು, ಪ್ರಯಾಣ ದರದ ಹೆಚ್ಚಳ ಆಗದೆ, ನಾವು ಸರ್ಕಾರ ಕೇಳಿದೀವಿ, ಪ್ರಯಾಣ ದರದ ಹೆಚ್ಚಳ ಇಲ್ಲದೆ ವೇತನ ಹೆಚ್ಚಳ ಕಷ್ಟ ಸಾಧ್ಯ ಅಂತ ಮಿನಿಟ್ಸ್ ಕೂಡ ಆಗಿದೆ. ಜನವರಿ 6ನೇ ತಾರೀಕು 2025ರಲ್ಲಿ 15% ಪ್ರಯಾಣ ದರನ ಹೆಚ್ಚಳ ಮಾಡಿದ್ದಾರೆ. ಬಟ್ ಒಂದು ಎಲ್ರ ಮುಂದೆ ಹೇಳದೇ ಇರುವಂತ ಒಂದು ಕೆಟ್ಟ ಸತ್ಯ ಏನಂದ್ರೆ, ಈ ಶಕ್ತಿ ಯೋಜನೆಯ ಟಿಕೆಟ್ ಏನಿದೆ, ಝೀರೋ ಟಿಕೆಟ್, ಅದರ ಕಡೆಗೆ ಈ 15% ಅನ್ನು ಅನುಷ್ಠಾನ ಮಾಡಿಲ್ಲ ಸರ್ಕಾರ. 15% ಆ ಬಾಬತ್ತಲ್ಲಿ ಕೊಟ್ಟು ಬಿಟ್ರೆ ಅದರದ್ದೇನೆ ಶಕ್ತಿ ಯೋಜನೆದು 4,800 5,000 ಕೋಟಿ ಬಾಕಿ ಇದೆ ಅಂತಲ್ಲ, ಅದೇನೆ ಅವ್ರೇನ್ ಮಾಡ್ತಾರೆ, ಗಂಡಸರ ಟಿಕೆಟ್ಗೆ 15% ಹೆಚ್ಚಳ ಮಾಡಿದ್ದಾರೆ. ಇವತ್ತು ಎಲ್ಲಾ 4 ಸಾರಿಗೆ ನಿಗಮ ಮತ್ತು ಶಕ್ತಿ ಯೋಜನೆಯನ್ನ ನಾವು ಬಹಳ ತಲೆ ಮೇಲೆ ಹೊತ್ಕೊಂಡು ಜಾರಿ ಮಾಡಿದೀವಿ. ಅದನ್ನ ನಾವು ವೆಲ್ಕಮ್ ಕೂಡ ಮಾಡಿದ್ವಿ. ಯಾಕೆ? ನಮ್ಮ ರೈಡರ್ಶಿಪ್ ಹೆಚ್ಚಾಗಿದೆ, ಅದು ಬಹಳ ಒಳ್ಳೆ ಸ್ಕೀಮ್. ಅದು ಇವತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾದ್ರಿಂದ ಇವತ್ತು ಪ್ರತಿ ದಿವಸ 1,25 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 80 ಲಕ್ಷದಷ್ಟು ಮಹಿಳೆಯರೇ ಬರ್ತಾರೆ. ಆ ರೀತಿ ಇರುವಾಗ ನೀವು ಮಹಿಳೆಯರ ಟಿಕೆಟ್ಗೆ 15% ಅನ್ನ ಕೊಡದೆ ನಿರಾಕರಣೆ ಮಾಡಿ 75% ಕೊಡ್ತಾರೆ. ಅವಾಗ ನಿಮ್ಗೆ 6,000 ಕೋಟಿ ಬೇಕಾಗುತ್ತೆ ಅಂತ ಮಾತ್ರ ಹೇಳ್ತೀರಿ. ನೀವು ಶಕ್ತಿ ಯೋಜನೆ ವಿಚಾರದಲ್ಲಿ ಅದು ನಿಮ್ದು ಫ್ಲಾಗ್ಶಿಪ್ ಯೋಜನೆ, ಆ ಬಾಬತ್ತಲ್ಲಿ 5,500 ಕೋಟಿ ರೂಪಾಯಿನ ನೀವು ಕೊಡದೇ ಇರೋದನ್ನ ಯಾಕೆ ಹೇಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ? ಬಟ್ ಈ ಒಂದು 24 ವಿಚಾರ ನಾನು ಮತ್ತೆ ರಿಪೀಟ್ ಮಾಡ್ತೀನಿ ಸರ್. 38 ತಿಂಗಳು ಅಂತಂದ್ರೆ 25% ಲೆಕ್ಕ ಅಂತ ಹಾಕೊಂಡ್ರೆ 6,000 ಕೋಟಿ ದಾಟ್ ಹೋಗ್ಬಿಡುತ್ತೆ, ವಿಚ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳಿ ಸಾರಿಗೆ ಸಚಿವರೇ ಹೇಳ್ತಾ ಇರುವಾಗ ಸಾರಿಗೆ ಸಚಿವರು ಒಂದು ವಿಚಾರನ ಇಲ್ಲಿ ನಿಮ್ಮ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಹೇಳಿಲ್ಲ. ಏನದು? ಈಗ ಅವರು 24ನೇ ಇಸ್ವಿ ಅಕ್ಟೋಬರ್ 9ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲೇ ಸಭೆ ನಡೀತು. ಅದರಲ್ಲಿ ನಮಗೇನು ಹೇಳಿದ್ರು, ಪ್ರಯಾಣ ದರದ ಹೆಚ್ಚಳ ಆಗದೆ, ನಾವು ಸರ್ಕಾರ ಕೇಳಿದೀವಿ, ಪ್ರಯಾಣ ದರದ ಹೆಚ್ಚಳ ಇಲ್ಲದೆ ವೇತನ ಹೆಚ್ಚಳ ಕಷ್ಟ ಸಾಧ್ಯ ಅಂತ ಮಿನಿಟ್ಸ್ ಕೂಡ ಆಗಿದೆ. ಜನವರಿ 6ನೇ ತಾರೀಕು 2025ರಲ್ಲಿ 15% ಪ್ರಯಾಣ ದರನ ಹೆಚ್ಚಳ ಮಾಡಿದ್ದಾರೆ. ಬಟ್ ಒಂದು ಎಲ್ರ ಮುಂದೆ ಹೇಳದೇ ಇರುವಂತ ಒಂದು ಕೆಟ್ಟ ಸತ್ಯ ಏನಂದ್ರೆ, ಈ ಶಕ್ತಿ ಯೋಜನೆಯ ಟಿಕೆಟ್ ಏನಿದೆ, ಝೀರೋ ಟಿಕೆಟ್, ಅದರ ಕಡೆಗೆ ಈ 15% ಅನ್ನ ಅನುಷ್ಠಾನ ಮಾಡಿಲ್ಲ ಸರ್ಕಾರ. 15% ಆ ಬಾಬತ್ತಲ್ಲಿ ಕೊಟ್ಟು ಬಿಟ್ರೆ ಅದರದ್ದೇನೆ ಶಕ್ತಿ ಯೋಜನೆದು 4,800 5,000 ಕೋಟಿ ಬಾಕಿ ಇದೆ ಅಂತಲ್ಲ, ಅದೇನೆ ಅವ್ರೇನ್ ಮಾಡ್ತಾರೆ, ಗಂಡಸರ ಟಿಕೆಟ್ಗೆ
15% ಹೆಚ್ಚಳ ಮಾಡಿದ್ದಾರೆ. ಇವತ್ತು ಎಲ್ಲ 4 ಸಾರಿಗೆ ನಿಗಮ ಮತ್ತು ಶಕ್ತಿ ಯೋಜನೆಯನ್ನ ನಾವು ಬಹಳ ತಲೆ ಮೇಲೆ ಹೊತ್ಕೊಂಡು ಜಾರಿ ಮಾಡಿದೀವಿ. ಅದನ್ನ ನಾವು ವೆಲ್ಕಮ್ ಕೂಡ ಮಾಡಿದ್ವಿ. ಯಾಕೆ? ನಮ್ಮ ರೈಡರ್ಶಿಪ್ ಹೆಚ್ಚಾಗಿದೆ. ಅದು ಬಹಳ ಒಳ್ಳೆ ಸ್ಕೀಮ್ ಅದು. ಇವತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾದ್ರಿಂದ ಇವತ್ತು ಪ್ರತಿ ದಿವಸ 1,25,00,000 ಜನ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 80 ಲಕ್ಷದಷ್ಟು ಮಹಿಳೆಯರೇ ಬರ್ತಾರೆ. ಆ ರೀತಿ ಇರುವಾಗ ನೀವು ಮಹಿಳೆಯರ ಟಿಕೆಟ್ಗೆ 15% ಅನ್ನ ಕೊಡದೆ ನಿರಾಕರಣೆ ಮಾಡಿ 75% ಕೊಡ್ತಾರೆ. ಅವಾಗ ನಿಮ್ಗೆ 6,000 ಕೋಟಿ ಬೇಕಾಗುತ್ತೆ ಅಂತ ಮಾತ್ರ ಹೇಳ್ತೀರಿ. ನೀವು ಶಕ್ತಿ ಯೋಜನೆ ವಿಚಾರದಲ್ಲಿ ಅದು ನಿಮ್ದು ಫ್ಲಾಗ್ಶಿಪ್ ಯೋಜನೆ. ಆ ಬಾಬತ್ತಲ್ಲಿ 5,500 ಕೋಟಿ ರೂಪಾಯಿನ ನೀವು ಕೊಡದೇ ಇರೋದನ್ನ ಯಾಕೆ ಹೇಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ? ಬಟ್ ಈ 1/1/24 ವಿಚಾರ ಮತ್ತೆ ರಿಪೀಟ್ ಮಾಡ್ತೀನಿ ಸರ್. 38 ತಿಂಗಳು ಅಂತಂದ್ರೆ 25% ಲೆಕ್ಕ ಅಂತ ಹಾಕೊಂಡ್ರೆ 6,000 ಕೋಟಿ ದಾಟ್ ಹೋಗ್ಬಿಡುತ್ತೆ, ವಿಚ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳಿ ಸಾರಿಗೆ ಸಚಿವರೇ ಹೇಳ್ತಾ ಇರುವಾಗ, ಸಾರಿಗೆ ಸಚಿವರು ಒಂದು ವಿಚಾರನ ಇಲ್ಲಿ ನಿಮ್ಮ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಹೇಳಿಲ್ಲ. ಏನದು? ಈಗ ಅವರು 24ನೇ ಇಸ್ವಿ ಅಕ್ಟೋಬರ್ 9ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು. ಅದರಲ್ಲಿ ನಮಗೇನು ಹೇಳಿದ್ರು? ಪ್ರಯಾಣ ದರದ ಹೆಚ್ಚಳ ಆಗದೆ, ನಾವು ಸರ್ಕಾರ ಕೇಳಿದೀವಿ, ಪ್ರಯಾಣ ದರದ ಹೆಚ್ಚಳ ಇಲ್ಲದೆ ವೇತನ ಹೆಚ್ಚಳ ಕಷ್ಟ ಸಾಧ್ಯ ಅಂತ ಮಿನಿಟ್ಸ್ ಕೂಡ ಆಗಿದೆ. ಜನವರಿ 6ನೇ ತಾರೀಕು 2025ರಲ್ಲಿ 15% ಪ್ರಯಾಣ ದರನ ಹೆಚ್ಚಳ ಮಾಡಿದ್ದಾರೆ. ಬಟ್ ಒಂದು ಎಲ್ಲರ ಮುಂದೆ ಹೇಳದೇ ಇರುವಂತ ಒಂದು ಕೆಟ್ಟ ಸತ್ಯ ಏನಂದ್ರೆ, ಈ ಶಕ್ತಿ ಯೋಜನೆಯ ಟಿಕೆಟ್ ಏನಿದೆ, 0 ಟಿಕೆಟ್, ಅದರ ಕಡೆಗೆ ಈ 15% ಅನ್ನ ಅನುಷ್ಠಾನ ಮಾಡಿಲ್ಲ ಸರ್ಕಾರ. 15% ಆ ಬಾಬತ್ತಲ್ಲಿ ಕೊಟ್ಟು ಬಿಟ್ರೆ ಅದರದ್ದೇನೆ ಶಕ್ತಿ ಯೋಜನೆದು 4,800 5,000 ಕೋಟಿ ಬಾಕಿ ಇದೆ ಅಂತಲ್ಲ, ಅದೇನೆ. ಅವ್ರೇನ್ ಮಾಡ್ತಾರೆ? ಗಂಡಸರ ಟಿಕೆಟ್ಗೆ 15% ಹೆಚ್ಚಳ ಮಾಡಿದ್ದಾರೆ. ಇವತ್ತು ಎಲ್ಲ 4 ಸಾರಿಗೆ ನಿಗಮ ಮತ್ತು ಶಕ್ತಿ ಯೋಜನೆಯನ್ನ ನಾವು ಬಹಳ ತಲೆ ಮೇಲೆ ಹೊತ್ಕೊಂಡು ಜಾರಿ ಮಾಡಿದೀವಿ. ಅದನ್ನ ನಾವು ವೆಲ್ಕಮ್ ಕೂಡ ಮಾಡಿದ್ವಿ. ಯಾಕೆ? ನಮ್ಮ ರೈಡರ್ಶಿಪ್ ಹೆಚ್ಚಾಗಿದೆ. ಅದು ಬಹಳ ಒಳ್ಳೆ ಸ್ಕೀಮ್ ಅದು. ಇವತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾದ್ರಿಂದ ಇವತ್ತು ಪ್ರತಿ ದಿವಸ 1,25,00,000 ಜನ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 80 ಲಕ್ಷದಷ್ಟು ಮಹಿಳೆಯರೇ ಬರ್ತಾರೆ. ಆ ರೀತಿ ಇರುವಾಗ ನೀವು ಮಹಿಳೆಯರ ಟಿಕೆಟ್ಗೆ 15% ಅನ್ನ ಕೊಡದೆ ನಿರಾಕರಣೆ ಮಾಡಿ 75% ಕೊಡ್ತಾರೆ. ಅವಾಗ ನಿಮ್ಗೆ 6,000 ಕೋಟಿ ಬೇಕಾಗುತ್ತೆ ಅಂತ ಮಾತ್ರ ಹೇಳ್ತೀರಿ. ನೀವು ಶಕ್ತಿ ಯೋಜನೆ ವಿಚಾರದಲ್ಲಿ ಅದು ನಿಮ್ದು ಫ್ಲಾಗ್ಶಿಪ್ ಯೋಜನೆ. ಆ ಬಾಬತ್ತಲ್ಲಿ 5,500 ಕೋಟಿ ರೂಪಾಯಿನ ನೀವು ಕೊಡದೇ ಇರೋದನ್ನ ಯಾಕೆ ಹೇಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ? ಬಟ್ ಈ 1/1/24 ವಿಚಾರ ಮತ್ತೆ ರಿಪೀಟ್ ಮಾಡ್ತೀನಿ ಸರ್. 38 ತಿಂಗಳು ಅಂತಂದ್ರೆ 25% ಲೆಕ್ಕ ಅಂತ ಹಾಕೊಂಡ್ರೆ 6,000 ಕೋಟಿ ದಾಟ್ ಹೋಗ್ಬಿಡುತ್ತೆ, ವಿಚ್ ಇಸ್ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್ ಅಂತ ಹೇಳಿ ಸಾರಿಗೆ ಸಚಿವರೇ ಹೇಳ್ತಾ ಇರುವಾಗ, ಸಾರಿಗೆ ಸಚಿವರು ಒಂದು ವಿಚಾರನ ಇಲ್ಲಿ ನಿಮ್ಮ ಪ್ಯಾನಲ್ ಡಿಸ್ಕಷನ್ ನಲ್ಲಿ ಹೇಳಿಲ್ಲ. ಏನದು? ಈಗ ಅವರು 24ನೇ ಇಸ್ವಿ ಅಕ್ಟೋಬರ್ 9ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತು. ಅದರಲ್ಲಿ ನಮಗೇನು ಹೇಳಿದ್ರು? ಪ್ರಯಾಣ ದರದ ಹೆಚ್ಚಳ ಆಗದೆ, ನಾವು ಸರ್ಕಾರ ಕೇಳಿದೀವಿ, ಪ್ರಯಾಣ ದರದ ಹೆಚ್ಚಳ ಇಲ್ಲದೆ ವೇತನ ಹೆಚ್ಚಳ ಕಷ್ಟ ಸಾಧ್ಯ ಅಂತ ಮಿನಿಟ್ಸ್ ಕೂಡ ಆಗಿದೆ. ಜನವರಿ 6ನೇ ತಾರೀಕು 2025ರಲ್ಲಿ 15% ಪ್ರಯಾಣ ದರನ ಹೆಚ್ಚಳ ಮಾಡಿದ್ದಾರೆ. ಬಟ್ ಒಂದು ಎಲ್ಲರ ಮುಂದೆ ಹೇಳದೇ ಇರುವಂತ ಒಂದು ಕೆಟ್ಟ ಸತ್ಯ ಏನಂದ್ರೆ, ಈ ಶಕ್ತಿ ಯೋಜನೆಯ ಟಿಕೆಟ್ ಏನಿದೆ, 0 ಟಿಕೆಟ್, ಅದರ ಕಡೆಗೆ ಈ 15% ಅನ್ನ ಅನುಷ್ಠಾನ ಮಾಡಿಲ್ಲ ಸರ್ಕಾರ. 15% ಆ ಬಾಬತ್ತಲ್ಲಿ ಕೊಟ್ಟು ಬಿಟ್ರೆ ಅದರದ್ದೇನೆ ಶಕ್ತಿ ಯೋಜನೆದು 4,800 5,000 ಕೋಟಿ ಬಾಕಿ ಇದೆ ಅಂತಲ್ಲ, ಅದೇನೆ. ಅವ್ರೇನ್ ಮಾಡ್ತಾರೆ? ಗಂಡಸರ ಟಿಕೆಟ್ಗೆ 15% ಹೆಚ್ಚಳ ಮಾಡಿದ್ದಾರೆ. ಇವತ್ತು ಎಲ್ಲ 4 ಸಾರಿಗೆ ನಿಗಮ ಮತ್ತು ಶಕ್ತಿ ಯೋಜನೆಯನ್ನ ನಾವು ಬಹಳ ತಲೆ ಮೇಲೆ ಹೊತ್ಕೊಂಡು ಜಾರಿ ಮಾಡಿದೀವಿ. ಅದನ್ನ ನಾವು ವೆಲ್ಕಮ್ ಕೂಡ ಮಾಡಿದ್ವಿ. ಯಾಕೆ? ನಮ್ಮ ರೈಡರ್ಶಿಪ್ ಹೆಚ್ಚಾಗಿದೆ. ಅದು ಬಹಳ ಒಳ್ಳೆ ಸ್ಕೀಮ್ ಅದು. ಇವತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾದ್ರಿಂದ ಇವತ್ತು ಪ್ರತಿ ದಿವಸ 1,25,00,000 ಜನ ಪ್ರಯಾಣ ಮಾಡ್ತಾರೆ. ಅದರಲ್ಲಿ 80 ಲಕ್ಷದಷ್ಟು ಮಹಿಳೆಯರೇ ಬರ್ತಾರೆ. ಆ ರೀತಿ ಇರುವಾಗ ನೀವು ಮಹಿಳೆಯರ ಟಿಕೆಟ್ಗೆ 15% ಅನ್ನ ಕೊಡದೆ ನಿರಾಕರಣೆ ಮಾಡಿ 75% ಕೊಡ್ತಾರೆ. ಅವಾಗ ನಿಮ್ಗೆ 6,000 ಕೋಟಿ ಬೇಕಾಗುತ್ತೆ ಅಂತ ಮಾತ್ರ ಹೇಳ್ತೀರಿ. ನೀವು ಶಕ್ತಿ ಯೋಜನೆ ವಿಚಾರದಲ್ಲಿ ಅದು ನಿಮ್ದು ಫ್ಲಾಗ್ಶಿಪ್ ಯೋಜನೆ. ಆ ಬಾಬತ್ತಲ್ಲಿ 5,500 ಕೋಟಿ ರೂಪಾಯಿನ ನೀವು ಕೊಡದೇ ಇರೋದನ್ನ ಯಾಕೆ ಹೇಳ್ತಾ ಇಲ್ಲ ರಾಮಲಿಂಗಾರೆಡ್ಡಿ?